ಬಹುಭಾಷಾ ನಟ ಶೈನ್ ಕಾರು ಅಪಘಾತ ಆಗಿದೆ. ತಮಿಳುನಾಡಿನ ಧರ್ಮಪುರಿ ಬಳಿ ಅಪಘಾತ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ನಟ ಶೈನ್ ಟಾಮ್ ಚಾಕೋ ತಂದೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತಂದೆಯ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಶೈನ್ ಟಾಮ್ ಚಾಕೋ ಹಾಗೂ ತಾಯಿಗೆ ಗಂಭೀರವಾಗಿ ಗಾಯವಾಗಿವೆ. ಬೆಂಗಳೂರು ಸೇಲಂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರುವಂತಹ ಘಟನೆ ಇದು. ಸರಕು ಸಾಗಾಟ ಟ್ರಕ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯ ಧರ್ಮಪುರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಶೈನ್ ಮತ್ತು ತಾಯಿಗೆ ಚಿಕಿತ್ಸೆಯನ್ನ ಕೂಡ ಮುಂದುವರಿಸಲಾಗ್ತಾ ಇದೆ. ಮಲಯಾಳಂ ನಟ ಶೈನ್ ಟಾಮ್ ಚಾಕೋ ಹಲವು ತೆಲುಗು, ತಮಿಳು ಸಿನಿಮಾಗಳಲ್ಲೂ ಟಾಮ್ ನಟನೆಯನ್ನ ಮಾಡಿದ್ದಾರೆ. ಡಾಕು ಮಹಾರಾಜ್, ದಸರಾ, ರಾಬಿನ್ ಹುಡ್, ಬೀಸ್ಟ್ ಸೇರಿ ಹಲವು ಸಿನಿಮಾಗಳಲ್ಲಿ ನಟಿಸಿರುವಂತಹ ಶೈನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇವರೇ ಶೈನ್ ಅವರ ಕಾರು ಅಪಘಾತಕ್ಕೀಡಾಗಿದೆ. ಬೆಂಗಳೂರಿಗೆ ಅಂತ ಹೇಳಿ ಬರ್ತಾ ಇದ್ರು. ತಮ್ಮ ತಂದೆಗೆ ಚಿಕಿತ್ಸೆಯನ್ನ ಕೊಡಿಸ್ಬೇಕು ಅಂತ ಹೇಳಿ ಬರ್ತಾ ಇದ್ದವರ ಕಾರು ಅಪಘಾತಕ್ಕೀಡಾಗಿದೆ. ಬಹುಭಾಷಾ ನಟ ಶೈನ್ ರವರ ಕಾರು ಅಪಘಾತಕ್ಕೀಡಾಗಿ ತಂದೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಾರ್ನ ಮುಂಭಾಗ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ. ಅಂದರೆ ಕಾರ್ನ ಒಳಗಡೆ ಫ್ರಂಟ್ ಸೀಟನ್ನು ಗಮನಿಸ್ತಾ ಇದ್ದೀರಿ. ಏರ್ ಬ್ಯಾಗ್ ಕೂಡ ಓಪನ್ ಆಗಿದೆ. ಸದ್ಯಕ್ಕೆ ಶೈನ್ ಮತ್ತು ಅವರ ತಾಯಿಗೆ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಅವರ ಪರಿಸ್ಥಿತಿ ಕೂಡ ಗಂಭೀರ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತಂದೆಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಅಂತ ಹೇಳಿ ಬೆಂಗಳೂರಿನ ಕಡೆ ಹೊರಟಿದ್ದಂತಹ ಸಂದರ್ಭದಲ್ಲಿ ಟ್ರಕ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ತಮಿಳುನಾಡಿನ ಧರ್ಮಪುರಿ ಬಳಿ ಅಪಘಾತ ಆಗಿದೆ. ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಮೇ ಬಿ ಅತಿ ವೇಗವಾಗಿ ಕಾರನ್ನು ಚಲಾವಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅಪಘಾತ ಆಗಿದೆಯಾ? ಕಾರನ್ನು ಯಾರು ಓಡಿಸ್ತಾ ಇದ್ರು? ಸ್ವತಃ ನಟ ಶೈನ್ ಅವರೇ ಕಾರನ್ನು ಓಡಿಸ್ತಾ ಇದ್ರಾ? ಏನು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಸದ್ಯಕ್ಕೆ ತಂದೆಯ ಚಿಕಿತ್ಸೆಗೆ ಅಂತ ಹೇಳಿ ಬೆಂಗಳೂರಿಗೆ ಬರ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಆದರೆ ತಂದೆಗೆ ಚಿಕಿತ್ಸೆ ಕೊಡಿಸೋದಿರಲಿ, ಈಗ ಅವರೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಅಪಘಾತದಿಂದ ತಂದೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ.